ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಈಗ ವ್ಲಾಗ್ ಶುರು ಮಾಡಕತ್ತೇವಿ. ಯಾರು ಅಷ್ಟೇ ವಿಡಿಯೋ ಶುರು ಐತೆ ನಾನು ಗೊತ್ತಿ ಮುನ್ನ ಬಾಯಿ ಅಡಿಗೆ ಮಾಡ್ಬಾ, ಚಪಾತಿ ಮಾಡ್ಬಾ ಗೊತ್ತಿ ಅಂಗಡಿಯಾಗ ನಿಮ್ದನಪ್ಪ ತೊಗೊಂಡ್ಬಂದಾನೆ ಅವ್ರ ಕೈ ಕೊಟ್ಟು ಇದೇ ತೆಗಿ ನೋಡು ದೊಡ್ಡಲ್ಲ. ಇದಕ್ಕೆ ನಾವು ಹೋಗೋಣ. ನೋಡುದ ನಾವ ಈಗ ಲಾಗ್ ಶುರು ಮಾಡಕತ್ತೀವಿ. ಎಷ್ಟೊತ್ತನ ಬಿಸಿ ಇದ್ದಿ, ಜಸ್ಟ್ ಜಳಕ ಮಾಡ್ಬೋದೆ ನಾನು. ಟೈಮ್ ಎಷ್ಟಾಗೈತೆ ಅಂತಂದ್ರ ಇದ್ರಾಗ ಮಾಡಿನವ ನಿನ್ನೆ ಮಮ್ಮಿ ನೋಡು ಇಷ್ಟ ಸಾಕಲ್ಲ ಹಾಕು. ಇಷ್ಟು ಎಷ್ಟು ಹಾಕು. ಉಪ್ಪಿನಕಾಯಿ ಇಟ್ಟು ಹಾ ನೀರ್ ಎರಡ್ ಡಬ್ಬಿ ನೀರ್ ತುಂಬ್ಕೋಗ. ಒಂದ್ ಡಬ್ಬಿ ನೀರ್ ಸಾಕಂಗಿಲ್ಲ. 2 ಲೀಟರ್ದು 2 ಡಬ್ಬಿ ನೀರ್ ತುಂಬ್ಕೋ. ಅವ್ನ್ ಚಾರ್ಜರ್ ಕನೆಕ್ಟರ್ ಒಯ್. ನಾವ್ ಬುತ್ತಿ ತಗೊಂಡ್ಬರ್ತೇವೆ. ಚಪಾತಿ ಮಾಡ್ಬೇಕು. ಈಗ ಚಪಾತಿ ಮಾಡಕತ್ತೇನೆ. ಚಾರ್ಜರ್ ಒಯ್. ಕನೆಕ್ಟರ್ ಅಂತಾನೆ, ಚಾರ್ಜರ್ ಅಂತಾನ. ಕೇಬಲ್ ಅಷ್ಟ ಒಯ್. 2 ಡಬ್ಬಿ ನೀರ್ ತಗೊಂಡ್ ಹೋಗ. ಚಿಲ್ದಾಗ ಹಾಕೊಡ್ರು. 2 ಲೀಟರ್ದು 2 ಒಯ್. ಸಾಕಂಗಿಲ್ಲ. ಮಾಡಿ ನೀರಿಗೆ ಹೊಳ್ಳಿ ಇಕ್ಕಿನ ಕಳ್ಸನ್ ಮತ್ ನೀರ್ ಹಳಿದ ಒಯ್ಪ, ಹೊಸದಲ್ಲ. 2 ಒಯ್ದ್ ಬಿಡು. ಅವ್ರ ತಗೊಂಬರಾಕತ್ತಾರ ಅಂತ ಹೇಳಿ, ಚಪಾತಿ ಮಾಡಾಕತ್ತಾರ ಅಂತ ಹೇಳ್ಬಿಡ. ಕೇಳಿಸ್ತಾನ ಅವಂಗ? ರೊಟ್ಟಿ ಅದಾವು. ನಾನು ಇವತ್ತು ಮುಂಜಾನೆ ರೊಟ್ಟಿ ಮಾಡಿಲ್ಲ. ರೊಟ್ಟಿ ಅದಾವು. ಹೆಸರುಕಾಳು ಪಲ್ಯ ಮಾಡೀನಿ. ಗೊಂಜಾಳ ಕಿಚಡಿ ಮಾಡಿದ್ದೆ. ಮತ್ತೆ ಈಗ ಬಿಸಿ ಅನ್ನ ಕಿಟ್ಟಾಳ ಅಂದೀವಿ. ಬಿಸಿ ಅನ್ನ ಚಪಾತಿ ಮಾಡ್ಕೊಂಡು ಹೋಗ್ತೇವೆ. ಇವ್ರು ನಮ್ಮ ಮನೆಯವ್ರು ಅಷ್ಟ ನಡೀತೈತಿ. ಮತ್ತು ಒಂದೊಂದು ಟೈಮ್ ಕಬ್ಬು ಏರಾಕತ್ತಾರಂತ. ಡ್ರೈವರ್ನು ಕರೆದಿರ್ತಾರ, ಹುಡುಗನು ಬಂದಿರ್ತಾನ. ಅದಕ್ಕೆ ಚಪಾತಿ ಮಾಡ್ಕೊಂಡು ಹೋದ್ರಂತ. ಹೋಗಿದ್ದು ಬಿಡ್ತೀನ ಅಜ್ಜನಂತೇನೆ. ಬರೀ ಊರಿಗೆ ಹೋಗೋಣ ಬರ್ರಿ ಅಂತ. ಊರಿಗೆ ಹೋಗೋಣ ಬರ್ರಿ ಅಂತ ಅವ್ರಿ ಅಜ್ಜನಂತೆ ಬರ್ರಿ. ಅಜ್ಜನಂತೆ ಅದಕ್ಕೆ ನಮ್ಮ ಅಪ್ಪಗ ಆಕಿನ ಮದುವೆ ಮಾಡ್ಕೊಟ್ಟು ಬಿಡ್ಬೇಕಂತ ಮಾಡಿ ನೋಡ್ರಿ. ಒಬ್ಬ ಇರ್ತಾನೆ ಹೊಲ್ದಾಗ. ಹಾಲು ಕಾಶೈತಿಲ್ ನೋಡ್ರ. ಹಾಲು ಕಾಶೈತಿ. ಅದ್ ಮನೇಲಿ ಮೊಸರಿನ ಡಬ್ಬಿ ಕಾಶಿಲ್ಲ. ಇದು ಮೊಸರಾಗಿಲ್ಲ. ಇದು ನಿನ್ನೆ ಹೆಪ್ಪಕ್ಕೇನಿ ಕಾಸಿಲ್ಲ. ಹಂಗಾರ ಒಲಿ ಮೇಲೆ ನೆನ್ಪು ಮಾಡಿಡುವ. ಈಗ ಯಾಕೆ ಹೆಪ್ಪ? ಈ ಥಂಡಿನ ಹೆಪ್ಪ ಇದ್ರಾಗ ಇನ್ನಷ್ಟು ಮಜ್ಜಿಗೆ ಹಾಕುವ. ಕಿಚಡಿದಾಗ ಹಾಕೋತಿ. ಕಿಚಡಿ ಹಾಕೋಬಿಡ. ಬಿಸಿ ಅನ್ನ ಹಾಕೋಣ. ಅವ್ರು ಇನ್ನಿಬ್ರು ತಿನ್ಬೇಕಲ್ಲ. ಇವ್ರು ನಮ್ಮ ಮನೆಯವ್ರು ಒಬ್ಬರ ಆದ್ರೆ ನಡೀತೈತಿ. ಹಾಗೆ ಚಪಾತಿ ಯಾಕೆ ಮಾಡಾಕತ್ತಾನೆ? ಏನೋ ಹೇಳಾಕತ್ತಿದ್ ನನ್ ಮರ್ತೀನಿ. ಮದ್ವೆ ಮಾಡ್ಕೊಡ್ಬೇಕ. ಆಕೆ ನೆನಪು ಮಾಡಿದ್ ನೋಡ್ರಿ. ಕೊಟ್ಟು ಬಿಡಲ್ಲ ಹೇಳ್ರಿ. ಬರೀ ಅಜ್ಜನಂತೆಲ್ಲ ಹೋಗುನ್ ಬಾ ಮಮ್ಮಿ, ಅಜ್ಜನಂತೆಲ್ಲ ಹೋಗುನ್ ಬಾ ಮಮ್ಮಿ ಅಂತ. ಅದಕ್ಕೆ ಸುಮ್ಮನೆ ನಾವು ಅಪ್ಪಗಾದ್ರೆ ದೊಡ್ಡ ಸಣ್ಣ ಅಜ್ಜನ ಯಾವಾಗ ಹಚ್ಕೊಂಡಾಗ ಅದಾನ? ಕರೆನಾ? ಯಾರ್ಯಾರು ಬಂದಾನ? ನಡ್ಕೊಂಡು ಬಂದಾನು? ಹೌದಾ? ಅದಕ್ಕೆ ಖರ್ಚು ಕಡಿಮೆ ಆಕೈತಿ. ಸುಮ್ಮ ನಮ್ಮ ಅಪ್ಪಗ ಮಾಡ್ಕೊಟ್ಬಿಡು. ನಾನು ಅಡುಗೆ ಮಾಡೋದು ಪ್ರತಿಯೊಬ್ಬರನ್ನು ಇಷ್ಟಪಡ್ತೀರಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರೋರಾಗಲಿ ಮತ್ತು ಹೊರ ರಾಜ್ಯದಲ್ಲಿ ಇರೋರಾಗಲಿ ಈಗಂದ್ರೂ ನನ್ನ ನಂಬರ ಈಸಿಯಾಗಿ ಸಿಗ್ತೈತಿಲ್ಲ. ಸೀರೆ ಬಿಸ್ನೆಸ್ ಮಾಡೋಕ್ಕಂತ ನಂಬರ್ ಹಾಕಿರ್ತೀವಿ. ಆ ನಂಬರ್ ತೊಗೊಂಡು ಭಾಳಷ್ಟು ಜನ ಕಾಲ್ ಮಾಡ್ತಿರ್ತೀರಿ. ಇವತ್ತು ಮುಂಜಾನೆಗೆ ಒಬ್ಬರು ಮುಂಬೈಯವ್ರ ಮೇಡಮ್ ಅವರು
ಅವ್ರಿಗೆ ಕಾಲ್ ಮಾಡಿ ನೀವು ಮಾಡೋ ಅಡುಗೆ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ, ಮುಂಬೈಗೂ ಕಳಿಸ್ಕೊಡ್ತೀರಿ ರೊಟ್ಟಿ ಅಂಥೇಳಿ. ನೋಡಿರಿ ನಮ್ಮ ಅಡುಗೆ ಇಷ್ಟೆಲ್ಲ ಫೇಮಸ್ ಆಗಿಬಿಟ್ಟೈತಿ. ಉತ್ತರ ಕರ್ನಾಟಕ ಅಡುಗೆ ಅಂತಲ್ಲ, ನಂಗೆ ಯಾವುದೇ ಒಂದು ರಾಜ್ಯದ ಅಡುಗೆ ಆದರೂ ನಮ್ಮ ಇಂಡಿಯಾದಲ್ಲಿ ಸಿಗೋವಂಥ ಫುಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಕೈತಿ. ಬಟ್ ನಾವು ಕೆಲವೊಂದೆಲ್ಲ ಟ್ರೈ ಮಾಡಿರ್ತೇವಲ್ಲ. ಈಗ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದ ಆ್ಯಪ್ಗಳೇನು ಬರ್ತಾವಲ್ಲ, ಇನ್ಸ್ಟಾಗ್ರಾಮ, ಫೇಸ್ಬುಕ್ ಇವೆಲ್ಲನೂ ಎಲ್ಲರೂ ಎಲ್ಲ ಅಡುಗೆನೂ ಕಲ್ತ್ಕೋಬೋದು. ಅದನ್ನು ನೋಡಿ ವಿಡಿಯೋ ಮೂಲಕ ಟ್ರೈ ಮಾಡಿ ತಿನ್ಬೋದು. ಬಟ್ ಅದು ಜಾಸ್ತಿ ಅಂತಂದ್ರೆ ನಾನು ಮಾಡೋ ಚಪಾತಿ, ರೊಟ್ಟಿ ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಇಷ್ಟಪಡ್ತೀನಿ. ನಮ್ಮ ಸೈಡ್ದವರು ಸಹಿತ ಇಷ್ಟಪಡ್ತಾರೆ, ಬೇರೆ ಕಡೆದವ್ರನ್ನೂ ಇಷ್ಟಪಡ್ತಾರೆ. ರೊಟ್ಟಿ ಮಾಡಿ ಕಳಿಸ್ತೀರಿ, ಹೆಂಗೆ ಕಳಿಸ್ತೀರಿ, ಕೌರಿ ರೀತಿ ಹೆಂಗೆ ಏನು ಅಂಥೇಳಿ ನಾನು ಮೊದಲು ಸಹಿತನೂ ರೊಟ್ಟಿ ರೀತಿ ಮಾಡಿಲ್ಲ ಕಳಿಸೇನಿ. ಇದು ದುಬೈಗೆ ಸಹಿತನೂ ಕಳಿಸೀವಿ ನಾವು. ಮಸಾಲೆ ಖಾರ, ಶೇಂಗಾ ಚಟ್ನಿ ಮತ್ತು ಇದು ಹಸಿ ಖಾರ ಅಂತ ಬರ್ತೈತಲ್ಲ, ಹಸಿ ಖಾರ, ಬೆಳ್ಳುಳ್ಳಿ ಖಾರ ಇದನ್ನೆಲ್ಲನೂ ಕಳಿಸೀವಿ. ಅವ್ರು ಇಂಡಿಯಾಕ್ಕೆ ಬಂದಾಗ ಬರೋಕ್ಕಿಂತ ಮುಂಚೆ ಬಂದಿಂದ ಅವ್ರು ಹೋಗ್ಬೇಕಾದ್ರೆ ನಾನು ಹೇಳಿದ್ರೆ ಅವಾಗ ರೆಡಿ ಮಾಡಿ ಕಳಿಸಿ ಕೊಟ್ಟೇವಿ. ಅಲ್ಲಿಗೂ ಸಹಿತ ಹೋದಾರ. ಯಾಕಂದ್ರೆ ಅಡುಗೆ ಅಂತಂದ್ರೆ ಉತ್ತರ ಕರ್ನಾಟಕ ಅದೊಂಥರ ಸಿಕ್ಕಾಪಟ್ಟೆ ಸ್ಪೆಷಲ್. ನಮ್ಮ ಕಡೆ ಜೋಳದ ರೊಟ್ಟಿ ಮಾಡ್ತಾರಲ್ಲ, ಹಾಗಾಗಿ ಪಲ್ಯಗಳು ಜಾಸ್ತಿ ಥರ ಮತ್ತು ಚಟ್ನಿ ಆಗಲಿ ಜಾಸ್ತಿ ಥರ ಮಾಡ್ತೀವಿ, ಚಪಾತಿ ರೊಟ್ಟಿ ಜೊತೆ ಬೇಕಂತೇಳಿ. ಹಾಗಾಗಿ ಈಗ ಸಾಕಷ್ಟು ಹೆಣ್ಮಕ್ಳು ಸೀರೆ ಬಿಸ್ನೆಸ್ ಬಗ್ಗೆ ಐತಿ ಕೇಳ್ತಿರ್ತೀರಿ. ಎಲ್ಲ ಅಡುಗೆ ಮಾಡಿ ಬುತ್ತಿ ತೊಗೊಂಬಂದೀವಿ ಇಲ್ಲಿ ನಮ್ಮ ಮನೆಯವ್ರಿಗೆ ಊಟ ಮಾಡೋಕ್ಕಂಥೇಳಿ. ಹಂಗೆ ವಿಡಿಯೋ ನೋಡ್ಕೊತ ನಾನು ಹೇಳೋದ್ರ ಕಡೆನೂ ಗಮನ ಇರಲಿ. ಭಾಳಷ್ಟು ಜನ ಹೆಣ್ಮಕ್ಳು ಇಲ್ಲ ನಾವು ಸಿಂಗಲ್ ಪೇರೆಂಟ್ ಅದೇವಿ, ಮನ್ಯಾಗ ಹಿಂಗೆ ಗಂಡಗಳು ಕೆಲವೊಬ್ಬರು ಹೆಂಗಂದ್ರೆ ದುಡಿತಿರಂಗಿಲ್ಲ, ಡ್ರಿಂಕ್ ಮಾಡ್ತಿರ್ತಾರೆ. ಆ ಥರ ಇದ್ದವ್ರು ಏನಾದರೂ ನಾವು ಬಿಸ್ನೆಸ್ ಮಾಡಬೇಕು ಅನ್ನೋ ಸಾಕಷ್ಟು ಸಲ ನಾನು ಹೇಳಿರ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಾಗಲಿ ಬೇರೆ ಇನ್ಸ್ಟಾಗ್ರಾಮಲ್ಲಾಗ್ಲೈತಿ. ನೀವು ಏನೇ ಒಂದು ಬಿಸ್ನೆಸ್ ಮನೇಲಿ ನೀವು ಹೊರಗೆ ಹೋಗಿನ ದುಡಿಬೇಕಂತೇನಿಲ್ಲ, ಮನೆಯಾಗನ ಆರಾಮ್ಸೆ ದುಡಿದು ನಿಮ್ಮ ಮನೆತನಕ, ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ಏನೋ ಪರ್ಸ್ನಲ್ ಥಿಂಗ್ಸ್ ಬೇಕಾದ್ರೆ ಅಂತ ತೊಗೊಳಗಂತಾಗಲಿ ನೀವು ದುಡಿದು ಆರಾಮ್ಸೆ ದುಡ್ಡು ಸೇವಿಂಗ್ಸ್ ಮಾಡ್ಬೋದು. ನಾನು ಯಾವಾಗಲೂ ನಮ್ಮ ದೇವಿ ಸಹಿತನೂ ಅದನ್ನ ಹೇಳ್ತಿರ್ತೀನಿ. ಈಗ ನಿಮ್ಗೆಲ್ಲರಿಗೂ ಗೊತ್ತು, ಎಕ್ಸಾಂಪಲ್ ನನ್ನನ್ನು ಸಹಿತ ನೀವು ಮೋಟಿವೇಶನಾಗಿ ತೊಗೋಬೇಕು. ನನ್ನ ತೊಗೊಳ್ಳಿಲ್ಲ ಅಂದರೆ ಅಟ್ಲೀಸ್ಟ್ ನಾನು ಹೇಳೋ ಮಾತನ್ನಾದರೂ ನೀವು ಕೇಳಿ ನೀವು ಏನು ಮನೆಯಲ್ಲಿ ಕುಂತ್ಕೊಂಡು ಒಳ್ಳೆ ಕೆಲಸ ಮಾಡಿನ ದುಡ್ಡು ಸಂಪಾದನೆ ಮಾಡ್ಬೋದು. ಈಗಿನ ಜನ್ರೇಷನ್ ಹೆಣ್ಮಕ್ಳಂತರೂ ಸಿಕ್ಕಾಪಟ್ಟಿ ಏನಂತಂದ್ರೆ ಶಾರ್ಪ್ ಅದಾರ. ಈ ಸೋಷಿಯಲ್ ಮೀಡಿಯಾದಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ಕೆಲವರೆಲ್ಲ ಒಳ್ಳೆ ರೀತಿಯಿಂದ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ. ಇನ್ನು ಕೆಲವರ ವ್ಯೂಸು ಲೈಕ್ಸು ಬರಲಿ ಅಂಥೇಳಿ ಬೇಕಾಬಿಟ್ಟು ಹೇಗೆಲ್ಲ ವಿಡಿಯೋ ಮಾಡಿ ಇದನ್ನು ಮಾಡ್ತಾರೆ. ಎಲ್ಲರೂ ಮಾಡೋದು ಯಾಕೆ ಹೇಳ್ರಿ, ದುಡ್ಡಿಗೋಸ್ಕರನ. ಬಟ್ ಏನೋ ಮಾಡಿದ್ರೂ ಒಂದು ಏನಂತಂದ್ರೆ ಮಾನ್ಯತೆ ದೃಷ್ಟಿಯಿಂದಾಗಲಿ, ಒಂದು ಗೌರವಯುತವಾಗಿ ಆಗಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿನೂ ಬದುಕ್ಬೋದು, ಇಲ್ಲ ಅಂತಲ್ಲ. ಮತ್ತು ಹಂಗೆ ದುಡ್ಡನ್ನು ಸಹಿತ ಒಳ್ಳೆ ರೀತಿಯನ್ನು ಸಂಪಾದನೆ ಮಾಡ್ಬೋದು. ಈಗ ನಾನು ಇಲ್ಲ ಕೆಲವೊಂದಿಷ್ಟು ಅಡುಗೆ ಮಾಡೋ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಶೇರ್ ಮಾಡ್ಕೊಂಡಿರ್ತೇನೆ, ಅದನ್ನ ಹಂಗೆ ನೋಡ್ಕೊಂಡು ಬರ್ರಿ. ಅದಕ್ಕೆ ಹೇಳೋದು ನಿಮ್ಗೆ, ನೀವೇನೇ ಮಾಡಿದ್ರೂ ಒಳ್ಳೆ ಕೆಲಸದಿಂದ ಒಳ್ಳೆಯದನ್ನು ಬಯಸಿ ಒಳ್ಳೆ ಕೆಲಸನ ಶುರು ಮಾಡಿದ್ರೆ ಅಂದ್ರೆ ಖಂಡಿತ ಸಕ್ಸಸ್ ಕಂಡೇ ಕಾಣ್ತೀರಿ. ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಂತಂದ್ರೆ ಒಳ್ಳೆಯದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಕೋಬೋದು. ಇದು ನೆಕ್ಸ್ಟ್ ಡೇ ವಿಡಿಯೋ ಕ್ಲಿಪ್ಪಿಂಗ್. ನಾವು ಇದನ್ನು ಏನಂತಂದ್ರೆ ಸ್ನ್ಯಾಕ್ಸ್ಗಂತ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಂತ ಇದು ಪಾವ್ ಭಾಜಿ ಮಾಡಿದ್ವಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ ನಿಮ್ಗೆ, ಭಾಳ ಹೊರಗಡೆ ಫುಡ್ ಅಷ್ಟೊಂದು ಇಷ್ಟಪಡೋಕೆ, ನಾವು ಹೊರಗಡೆ ಅಂತಂದ್ರೆ ಅಷ್ಟೊಂದು ಏನು ಹೋಗಂಗಿಲ್ಲ. ಇವ್ರೇನು ಟ್ರಿಪ್ ಗಿಫ್ಟ್ ಇರ್ತಾರೆ, ನಾವು ಹೊರಗಡೆ ಫುಡ್ ತಿನ್ನಂಗಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಮ್ಗೆ ಯಾವಾಗ ಅನುಕೂಲ ಆಗಿರ್ತೈತಲ್ಲ ಅವಾಗ ಹಿಂಗೆ ಹೊರಗಡೆ ಹೋದಾಗ ಆದಷ್ಟು ನಾನು ಮನ್ಯಾಗನೇ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗಿರ್ತೀನಿ. ಈಗ ಸ್ನ್ಯಾಕ್ಸ್ ಆಗಲಿ ಏನಾದರೂ 1 ಹೊತ್ತು 2 ಹೊತ್ತು ಹಿಂಗೆ ತಿನ್ನುವಂಥದ್ದು ಇತ್ತಂದ್ರೆ ಎಲ್ಲ ಅಡುಗೆ ಮನೆಯಾಗನ್ನ ಮಾಡ್ಕೊಂಡು ಹೋಗಿರ್ತೇವೆ. ಅಷ್ಟು ಹೈಜೆನಿಕ್ ಇರ್ತೈತಿ ಮತ್ತು ಒಳ್ಳೆಯದೂ ಅಲ್ಲಲ್ಲ. ಇವಾಗೆಲ್ಲ ತಿನ್ಬೋದು ಇಲ್ಲ ಅಂತಲ್ಲ, ಕೆಲವೊಂದು ಕಡೆ ಹೈಜೆನಿಕ್ ಆಗಿ ಮಾಡಿರ್ತಾರೆ, ಇನ್ನು ಕೆಲವೊಂದು ಕಡೆ ಮಾಡಿರಂಗಿಲ್ಲ. ಹಂಗೆ ನಮ್ಮ ದೇವಿನ ತಿನ್ನಾಕತ್ತಿದ್ದಾಳೆ, ಹಂಗೆ ವಿಡಿಯೋ ಮಾಡಾಕತ್ತಿದ್ದೆ ನಾನು. ನಿನಗೂ ತಗೋ ಅಂತೇಳಿ ಅಂತಂದ್ರೆ, ಇಲ್ವಾ ನೀ ತಿನ್ನು, ನಾ ಆಮ್ಯಾಗ ತಿಂತೇನೆ ಅಂತೇಳಿ ಅಂತಂದೆ. ಮನೆಯಲ್ಲೇ ಸಣ್ಣ ಮಕ್ಳು ಇರಲಿ ದೊಡ್ಡವ್ರು ಇರಲಿ, ನಾವೇನಾದರೂ ನಮ್ಮ ಮನೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ಹೆಂಗಿರ್ತೈತಲ್ಲ ಹಂಗೆ ಅದು ಮಕ್ಕಳ ಮ್ಯಾಗ ಪರಿಣಾಮ ಬೀರ್ತೈತಿ. ಭಾಳಷ್ಟು ಜನ ಕೆಲವ್ರು ಹೆಂಗಂತಂದ್ರೆ ಇತಿಮಿತಿ ಮರೆತು ಕಮೆಂಟ್ ಹಾಕ್ತೀರಿ, ನೋ ಪ್ರಾಬ್ಲಮ್. ನಾನು ಏನು ಅಂದ್ಕೊಂಡಿರೋ ಖುಷಿಯಾಗಿ ಬದುಕಬೇಕಷ್ಟೆ. ಇಲ್ಲಿ ನಾವು ಜನರ ಮಧ್ಯೆ ಬದುಕಾಕತ್ತೀವಿ ಅಂತಂದಿಂದ ಸರಿ ತಪ್ಪು ಒಬ್ರಿಗೆ ಇಷ್ಟ ಆಗ್ಬೋದು, ಇನ್ನೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಅದ್ರ ಬಗ್ಗೆ ಅವ್ರು ಜಡ್ಜ್ ಮಾಡ್ತಾರೆ. ಅದು ಅವ್ರಿಗೆ ಎಷ್ಟನ್ನು ಬಿಟ್ಟು ನಾವೇನು ಮಾಡಬೇಕಂತ ಅಂದ್ಕೊಂಡಿರ್ತೀವಲ್ಲ ನಮ್ಮ ಗುರಿಗಳ ಕಡೆ ನಾವು ಗಮನ ಕೊಡಬೇಕಷ್ಟ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ನನ್ನ ಗಂಡ ಇವತ್ತು ನಮ್ಗೆ ಏನೋ ಸರ್ಪ್ರೈಸ್ ತೋರಿಸ್ತಾರಂತ. ಇದು ಗಳೆ ಕತ್ತಿ ಮುರ್ದಿದ್ದು ನೋಡ್ರಿ, ಹಂಗೆ ಹಾಕಿದಿ ನಮ್ಮ ಗೌರಿಗೆ ಬರ್ತಾವಂತ. ಇಲ್ಲ ಮಣ್ಣಿನ ಕಡ್ದಿತ್ತಲ್ಲ, ಅದು ಗೂಡ್ ಮಾಡ್ತಲ್ಲ, ಈ ಗೂಡ್ ನೋಡದ. ಅಯ್ಯಪ್ಪ ದೇವ್ರೆ, ಇಲ್ಲ ಅದು ನಂತ ತಪ್ಪದ. ಇದು ಏನಂತ ಹೇಳ್ರಿ, ಇದು ಇಟ್ರ ಅದೃಷ್ಟನ
ಅದೃಷ್ಟನ ಲಕ್ಷ್ಮಿ ಕುಡಿ ಕುಕ್ಕರ್ ಅಂತಾರಲ್ಲ ಅದು ಇಟ್ರು ಅದೃಷ್ಟ ಅಂತ. ಅದು ಬೇರೆ ಇದು ಬೇರೆ ಆದ್ಮೇಲೆ ಕರೋದು ಅದೇಯಪ್ಪ ನಾನು ಒಳಗ ಅರ್ಬ್ಯಾಗ ಇತ್ತದ ಯಾವತ್ತ ಕಡಿಬೇಕಾಗಿತ್ತು. ಇದ್ರ ಜೊತೆ ಪ್ಲಾಸ್ಟಿಕ್ ಜೊತೆ ಮಾಡ್ಕೊಂಡ ಹಿಂಗೆ ಮಾಡ್ತಾರೆ. ಹೋತಾ ಸತ್ ನಮ್ಮ ದೇವಿ ಕೈಯಾಗ. ನಾ ಏನು ತೋರಿಸ್ತಾನೆ ಅಂತ ನಾ ಏನಾರ ತಂದಾನ ಅಂತ ನಾ ಅಂತೆ. ಸ್ಕೂಟಿ ಕೊಡಿಸ್ ನನಗ. ಏ ಹುಂಜಾ ನೀನಾರ ಸ್ಕೂಟಿ ಕೊಡಿಸ್ ನನಗ. ಹುಂಜಾ ಇಬ್ರು 18 ವಯಸ್ಸು ಆಗ್ಬೇಕು ನಿಮ್ಗೆ. ಬಾ ನಮ್ಗೆ ವಾಟ ಇರ್ತಿಲ್ಲ. ನಾನು ಗುಡ್ಗಿ ತಗೊಂಡ್ಬಿಡ್ಲ ಕೊದಿಲ್ಲ ಅಂದ್ರೆ ಅವ್ರು ಬರ್ಮಟ ಸಾರ್ ಶಿಮಿಕೈತಿ ಬಂದೇ ಬಿಡ. ಬಾಯಿಗೆ ಒಂದು ಮಾತು ಹೇಳ್ಕೊಡ್ತಾನ. ಏನೋ ಹಂಗಂದ್ರೆ ಏನು ಜುಲ್ಮಿ ಅಂದ್ರೆ ಬಾಳ ಜುಲ್ಮಿ ಮಾಡ್ಬೇಡ್ರಿ ನನಗ ಅಂದ್ರ ನಾ ಗುಳಿಗೆ ತಗೊಂಡ್ ಮುಕ್ಕೋತೇನೆ. ಜುಲ್ಮಿ ಅಂದ್ರೆ ಒತ್ತಾಯ ಮಾಡ್ಬೇಡ್ರಿ ಅಂತ. ಜುಲ್ಮಿ ಮಾಡ್ಬೇಡ್ರಿ. ಏನಿದು ಚಿಕನ್ ಈಟ್ ಚಿಕನ್ ಯಾರಿಗ ಹಾಕತ್ತಿದ ವಿಚಿತ್ರ. ನಮ್ಮ ಮನ್ಯಾಗ ವಿಚಿತ್ರ. ಚಿಕನ್ ಕಬಾಬು, ಚಿಕನ್ ಡ್ರೈ, ಚಿಕನ್ ಸುಕ್ಕ, ಚಿಕನ್ ಸಾರು, ಮತ್ತೆ ಪನೀರ್ ಕಬಾಬ್, ಎಗ್ ಬೋಂಡಾ ಎಲ್ಲಾನು ಮಾಡ್ಬೇಕಂತ ಎಲ್ಲಾನು ಮಾಡ್ಬೇಕಂತ ಉಳ್ಳಾಗಡ್ಡಿ ನಿನ್ನೆ ಏನೋ ಮಾಡಿಟ್ಟಿದ್ರು. ಬಿರಿಯಾನಿ ಮಾಡ್ಬೇಕು. ಇದು ತಾಟ್ ನಿನ್ನೆ ಊಟಕ್ಕೆ ಹಾಕಿದ್ಲ. ತಾಟ್ ಚೇಂಜ್ ಆದು ಇವು ಅಂತೇಳಿ ಮತ್ತೆ ಬೇರೆ ತಾಟ್ ಕೊಟ್ಲಿಕ್ಕೆ ಹಂಗಾತು. ಗ್ಯಾಸ್ ಬಂದ್ ಮಾಡಿ ತಗೊಂಬಾರ. ಇಷ್ಟು ಗುಳಿಗೆ ಅದಾವ ನೋಡ್ರಿ. ನಿನ್ನೆ ಗುಳಿಗೆ ತಗೊಂಡಿಲ್ಲ, ಇವತ್ತು ಗುಳಿಗೆ ತಗೊಂಡಿಲ್ಲ. ಸಣ್ಣ ಖುಷಿಗೆ ಹೇಳಿದಂಗ ಆಗತ್ತ ನೋಡ್ರಿ. ಗುಳಿಗೆ ತಗೋ ಅಂತೇಳಿ ಸಾಕಾಗೈತಿ. ನನಗೆ 8,000 ಖರ್ಚಾಗೈತ್ರಿ ದವಾಖಾನೆ ತೋರ್ಸಾಕ. ಇಲ್ಲಿ ಬಂದ ಗುಳಿಗೆ ತಗೋಳ್ರಿ. ಸಾಕಾಗೈತಿ. ನಾನ ತಗೋದಾಗೈತ್ರಿ. ನಕ್ಕಿ ಬತ್ತಿ ಹಾಕ್ರಿ ತಿಂತ. ಗುಳಿಗೆ ತಗೋದಂದ್ರ ಜೀವಕ್ಕೆ ಬರ್ತೈತಿ. ಹೊಟ್ಟೆ ಹಸ್ತೈತಿ. ಜೀವಕ್ಕೋರ್ಲ ತೋ ಖರೇನ ಈಗ ಹೊಟ್ಟಿ ಹಸ್ದಿಲ್ಲ. ನನಗ್ ಹಸ್ತದ ಹಾಕ್ರಿ. ಅದನ್ನ ಇದನ್ನ ಅದು ಏನು ಮಾಡಿಲ್ಲಕ್ಕಂತಾನ. ಯಾಕೋ ಬ್ಯಾಸರದ ಅನ್ನ ಹಾಕೋತೀನಿ ಹಾಕೋ. ರೊಟ್ಟಿ ತಿಂತಾಳ ಪಾಪಕ್ಕೆ. ಕೊಡದ ಸ್ವಲ್ಪ ತಿನ್ನು. ಹಾಕ್ಬಿಡೆ. ನೀ ಅದ್ರಾಗ ತಗೋ. ಅದ್ರಾಗ ನಮ್ಮ ಕಂಪ್ನಿ ಎಲ್ಲ ಬರ್ತದ ಮಾಡಿದ್ನೆ. ಕೊಡ ಅಲ್ಲ. ಸಂಜೆ ಮುಂದೆ ಅನ್ನ ಉಂಡ ಇದ್ರು. ಅನ್ನ ಹಾಕೊಂಡು ಕಳ್ಸ್ಕೊಂಡಿಟ್ಟ. ನೀ ರೊಟ್ಟಿ ತಿನ್ನಲ್ಲ? ಇಲ್ಲ ಮಸ್ತ್ ಆಯ್ತು. ಅನ್ನ ಹಾಕ್ಲಿ. ಸಾರಾತ್ರಿ ಉಪ್ಪ ಸಾರು ಸಾದ್ಲಿಗೆ ನಾಳೆ ಮಧ್ಯಾಹ್ನ ಊಟ ಇಲ್ಲ. ಈಗ ಹೇಳ್ತಾನೆ ಅಲ್ಲಿ ಹೋಗ್ತಾನೆ. ನಾವ್ ಅರ್ಧ ಚಿಕನ್ ಮಾಡಿ ಅರ್ಧ ಚಿಕನ್ ತೆಗ್ದು ಫ್ರಿಜ್ನಾಗ. ಏನ್ಲೋ ಸಾಕ್
ಇಲ್ಲಿ ನಮ್ಮನೆ ಊಟ ಮಾಡ್ಸೋದು ನೋಡ್ರಿ ನಾವು ನೀವು ಸಂಜೆ ಮುಂದೆ ಬಾಜಿ ಅನ್ನ ಶಿವ ಹತ್ತಿ ರಾಜಗಿರಿ ಪಲ್ಯ ಇದನ್ನು ಕೊಲ್ಲ ನಾ ಕಡಿಮೆನ ಹಾಕೇನೆ ಕೊಡುವ ಇನ್ನು ಮುಂದೆ ಹಾಕಿ ಮಾಡಬಾರ್ದಂತ ಎಷ್ಟು ಹಾಕಿದ್ರು ಮತ್ತು ಹಾಕೊಳ್ಳೋದ ಆಮ್ಯಾಗ ಈಗ ಎಲ್ಲಿ ಹೋಗೋದಿಲ್ಲ ಲೋನ್ ಸ್ಟೇಷನ್ ಊಟ ಮಾಡಿ ಆ ಮೋಟ್ರ್ ಬಂದ್ ಮಾಡ್ಕೊಂಡು ಸ್ಟೋವ್ ಇಟ್ಟು ಮೋಟ್ರ್ ಬಂದ್ ಮಾಡಕ್ ಲೋನ್ ಬಂದ್ 12 ಅದು ರಾತ್ರಿ ಗಿಡಪ್ಪ ಅಷ್ಟೊತ್ತಾಗಲ್ಲ ಕರೆಂಟ್ ಹೋಗ್ಲಿ ಬಿಡಪ್ಪ ಇದಕ್ಕೆ ತಸ್ತೀನಿ ಊಟ ಮಾಡಿ ಏಯ್ ಬಂದ್ ಮಾಡ ಮುಕ್ಕೋ ಅಂದ್ರೆ ಮುಂಜಾನೆ ಒಮ್ಮೆ ಕಿತ್ತು ಹಚ್ಚಿರಿ ಅಂದ್ರೆ ಯಾರು ಶಿಫ್ಟ ನೀವು ಆ ಕಡೆ ಹಚ್ಕೋತ ಕುಂಟಿರ್ತೀರಿ ಮುಂಜಾನೆ ಯಾರು ಆ ಕಡೆ ಕಿತ್ತು ಹಚ್ಚಿ ಚಾಲು ಮಾಡಿ ಹತ್ತಿರ್ತೀರಿ ನೀವು ಒಂದೇನಾಗ್ತಾವ ಅಲ್ಲಿ ಹಾಕ್ಬಿಟ್ಟ ಆದ್ರೆ ತಿನ್ಬಾರ್ದಂತ ಹೇಳ್ತಾರೆ ನಮ್ಮ ಕಡೆ ಏನಿಲ್ಲ ನಮ್ ತಿಂತು ಹಂಗೆ ಊಟ ಮಾಡ್ದ ಹಂಗೆ ಬರಬೇಕು ಬಾಯಿಲೆ ನಿನಗೆ ಗೊತ್ತಿಲ್ಲ ಅಂದ್ರೆ ತಿಂದಿರ್ತೀವಿ ನಾವು ಏನು ಆ ಊರಾಗ ಹೋಗಿ ತಿಂದಿವಿಲ್ಲ ಸರ್ ಅದಕ್ಕೆ ಹೇಳಾಗ್ತಾನ ಇದಕ್ಕೆಲ್ಲ ಊಟ ಮಾಡ್ಬಿಡ್ತೇವೆ ಇಷ್ಟೆಲ್ಲ ತಿಂತಾರ ತೊಗೊಂಡು ನನಗೆ ಹೊರಗೆ 1000 ರೂಪಾಯಿ ಇಟ್ಟಿದ್ದು ಬಿಟ್ಟು ತತ್ತಿಕೊಳ್ಳಿ ತಿಂದ್ರೆ ಅವನು ಒಂದೊಂದು ನಾವು ಬಾದ ಅವಳಪ್ಪ ನಾಳೆ ಊಟ ಸತ್ಯ ನಾ ಅದಕ್ಕೆ ನಿನ್ನೆ ಎಲ್ಲರೂ ಊಟಕ್ಕೆ ಹೋಗ್ಯಾನಂದ್ರೆ ನಾವು ಅಡುಗೆನೂ ಮಾಡ್ತಿರ್ತಿಲ್ಲ ಇಷ್ಟು ತಿಂತಿರ್ತಿಲ್ಲ ಸೌಂಡ್ ಕಡಿಮೆ ಬಿಡ. ಇವತ್ತಿನ ಲಾಗ್ ನಾವು ಇಲ್ಲಿಗೆ ಮುಗಿಸ್ತೀವಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಟೈಟಲ್ ನೋಡಿ ಕಮೆಂಟ್ ಹಾಕೋರಿಗೆ ನಾನು ಏನು ಹೇಳೋಕ್ಕಾಗಿಲ್ಲ, ನಿಮ್ಗೆ ಹೆಂಗೆ